ಶಾಂತಿ. ನಾನು ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದೇನೆ ಹಾಗೂ ಈ ಶರೀರವನ್ನು ತೊರೆದು ಸೂಕ್ಷ್ಮ ಶರೀರದ ಜೊತೆಗೆ ನಾನಾತ್ಮ ನಿಧಾನವಾಗಿ ಸೂಕ್ಷ್ಮ ಲೋಕಕ್ಕೆ ಪ್ರಯಾಣಿಸುತ್ತಿದ್ದೇನೆ. ನಮ್ಮ ಸಂಘಟನೆಯ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಸೂಕ್ಷ್ಮ ಶರೀರದೊಂದಿಗೆ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ಬಂದು ಹಾಜರಾಗಿದ್ದಾರೆ. ಎಲ್ಲರೂ ಬಾಪ್ ದಾದಾರವರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದಾರೆ ಮತ್ತು ವಿಜ್ಞಾನಿಗಳ ಕ್ಷೇತ್ರದಲ್ಲಿರುವ ಎಲ್ಲ ವಿಜ್ಞಾನಿಗಳನ್ನು ಆಹ್ವಾನ ಮಾಡುವಂತೆ ತಂದೆಗೆ ಮನವಿ ಸಲ್ಲಿಸುತ್ತಿದ್ದಾರೆ. ಎಲ್ಲ ವಿಜ್ಞಾನಿಗಳನ್ನು ತಂದೆಯು ಸೂಕ್ಷ್ಮ ವತನದಲ್ಲಿ ಎಮರ್ಜ್ ಮಾಡಿಕೊಂಡಿದ್ದಾರೆ. ಬಾಪ್ ದಾದಾರವರ ಆಶೀರ್ವಾದದೊಂದಿಗೆ ಇಂದು 2ನೇ ದಿನದ ಕೋರ್ಸನ್ನು ನಾವೆಲ್ಲರೂ ಸೇರಿ ಈ ಎಲ್ಲ ವಿಜ್ಞಾನ ಕ್ಷೇತ್ರದ ಆತ್ಮರಿಗೆ ಹಂಚೋಣ. 2ನೇ ದಿನದ ಕೋರ್ಸ್ ಅನುಸಾರ ಇಂದು ನಾವು ಪರಮಾತ್ಮ ಯಾರು ಎಂದು ತಿಳಿದುಕೊಳ್ಳೋಣ. ದೇವರು ಎಂದರೆ ದೇ ಅಂದರೆ ದೇಹವಿಲ್ಲದ, ವ ಅಂದರೆ ವರ್ಣವಿಲ್ಲದ, ರ ಅಂದರೆ ರೂಪವಿಲ್ಲದ ಒಂದು ಶಕ್ತಿ. ಅವರನ್ನು ಸುಪ್ರೀಂ ಸೋಲ್ ಎಂದು ಕೂಡ ಕರೀತಾರೆ. ಅವರು ಕೂಡ ನಾವಾತ್ಮರಂತೆ ಬಿಂದು ಸ್ವರೂಪದಲ್ಲಿದ್ದಾರೆ, ಬಟ್ ಅತ್ಯಂತ ಪ್ರಕಾಶಮಾನವಾಗಿದ್ದಾರೆ. ಸರ್ವಧರ್ಮ ಮಾನನೀಯರಾಗಿದ್ದಾರೆ, ಸರ್ವೋಚ್ಚವಾಗಿದ್ದಾರೆ, ಸರ್ವಶಕ್ತಿವಂತನಾಗಿದ್ದಾರೆ. ಅವರಿಗೆ ಮಾತ್ರ ಯಾಕೆ ಇಷ್ಟು ಮಾನ್ಯತೆ ಎಂದರೆ, ನಾವು ಈ ಭೂಮಿ ಮೇಲೆ ಜನನ ಮರಣಗಳ ಚಕ್ರದಲ್ಲಿ ಬರುವುದರಿಂದ, ಅನೇಕ ಸಂಕಲ್ಪಗಳನ್ನು ಮಾಡುವುದರಿಂದ, ಕರ್ಮಗಳನ್ನು ಮಾಡುವುದರಿಂದ ನಮ್ಮ ಶಕ್ತಿಯು ಕುಂದುತ್ತಾ ಹೋಗುತ್ತದೆ. ಆದರೆ ಪರಮಾತ್ಮನ ಶಕ್ತಿ ಎಂದಿಗೂ ಕುಂದುವುದಿಲ್ಲ. ಅವರು ನಿಸ್ಸಂಕಲ್ಪಧಾರಿಯಾಗಿದ್ದಾರೆ. ಅವರ ಶಕ್ತಿ ಸದಾ ಒಂದೇ ರೀತಿ ಇರುತ್ತದೆ. ಅವರು ಸದಾ ಎಲ್ಲರ ಕಲ್ಯಾಣವನ್ನೇ ಬಯಸುತ್ತಾರೆ. ಹೇಗೆ ಸೂರ್ಯ ಸದಾ ಬೆಳಗುತ್ತಿದ್ದಾನೆ, ಎಲ್ಲೆಡೆ ತನ್ನ ಪ್ರಕಾಶವನ್ನು ಒಂದೇ ಸಮನಾಗಿ ಹರಡುತ್ತಿದ್ದಾನೆ, ಅದೇ ರೀತಿ ಪರಮಾತ್ಮ ಕೂಡ ಒಂದೇ ರೀತಿಯಲ್ಲಿ ಎಲ್ಲರಿಗೂ ತನ್ನ ಪ್ರಕಾಶವನ್ನು, ಶಕ್ತಿಗಳನ್ನು, ಗುಣಗಳನ್ನು ಹರಡುತ್ತಿದ್ದಾರೆ. ಈ ಭೂಮಿ ಮೇಲಿರುವ ಪ್ರತಿಯೊಂದು ಆತ್ಮ, ವಸ್ತು ಎಲ್ಲವೂ ಕೂಡ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಯಾಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಶಕ್ತಿ ಖರ್ಚಾಗುತ್ತಿದೆ. ನಾವು ಒಂದು ಮೊಬೈಲನ್ನು ಚಾರ್ಜ್ ಮಾಡಿದರೂ, ಅದನ್ನು ಯಾವುದಕ್ಕೂ ಬಳಸದಲೇ ಹಾಗೇ ಇಟ್ಟಿದ್ದರೂ ಕೂಡ ಕೆಲವು ಗಂಟೆಗಳ ನಂತರ ಅದರ ಚಾರ್ಜ್ ಇಳಿಯುತ್ತಾ ಹೋಗುತ್ತದೆ. ಅದನ್ನು ಬಳಸಿದರೆ ನಾವು ಎಷ್ಟು ಮಟ್ಟಿಗೆ ಬಳಸ್ತೀವಿ ಅನ್ನುವುದರ ಮೇಲೆ ಅದರ ಚಾರ್ಜ್ ಇನ್ನೂ ಬೇಗ ಇಳಿಯುತ್ತಾ ಬರುತ್ತದೆ. ಆತ್ಮನ ಚಾರ್ಜ್ ಕೂಡ, ಶಕ್ತಿ ಕೂಡ ಅನೇಕ ಕರ್ಮಗಳನ್ನು ಮಾಡುವುದರಿಂದ, ಸಂಕಲ್ಪಗಳನ್ನು ಮಾಡುವುದರಿಂದ, ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳುವುದರಿಂದ ಖರ್ಚಾಗುತ್ತಾ ಬಂದಿದೆ. ಹಾಗಾಗಿ ನಾವೆಲ್ಲರೂ ಪವರ್ ಹೌಸ್ ಆಗಿರುವಂತಹ, ಸದಾ ಪವರ್ ಇಂದ ತುಂಬಿರುವಂತಹ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು.
ಹೇಗೆ ಒಂದು ಮೊಬೈಲ್ಗೆ ಚಾರ್ಜ್ ಮಾಡಲು ಇಷ್ಟೇ ಪ್ರಮಾಣದ ಬ್ಯಾಟರಿ ಇರುತ್ತೆ, ಅದಕ್ಕೆ ಇಷ್ಟೇ ಪ್ರಮಾಣದ ಕರೆಂಟ್ ಕೊಡುವಂತಹ ಚಾರ್ಜರಿಂದ ಮಾತ್ರ ಚಾರ್ಜ್ ಮಾಡಲು ಆಗುತ್ತದೆಯೋ, ಹಾಗೆಯೇ ನಾನು ಆತ್ಮನಿಗೆ ನಮ್ಮ ತಂದೆ ಎಷ್ಟು ಪವರ್ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಾಗ ಅವರಿಂದ ಚಾರ್ಜ್ ಮಾಡಿಕೊಳ್ಳೋದು ಸುಲಭವಾಗುತ್ತದೆ. ಅದಕ್ಕೋಸ್ಕರನಾದರೂ ನಾವೆಲ್ಲರೂ ತಂದೆಯ ಪರಿಚಯವನ್ನು ತಿಳಿದುಕೊಳ್ಳಬೇಕು. ಹೇಗೆ ಗಾಳಿ ಮತ್ತು ಬಿಸಿಲಿನ ಕಿರಣಗಳು ನಮ್ಮ ಈ ಸ್ಥೂಲ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ, ಅದರ ಅನುಭವಕ್ಕೆ ಬರುತ್ತದೆ, ಕಣ್ಣು ಇಲ್ಲದವರಿಗೂ ಕೂಡ ಅನುಭವಕ್ಕೆ ಬರುತ್ತದೆ. ಅದೇ ರೀತಿ ಪರಮಾತ್ಮನ ಕಿರಣಗಳು, ಶಕ್ತಿಗಳು ಧ್ಯಾನದಲ್ಲಿ ಕುಳಿತಾಗ, ಅಂತರ್ಮುಖಿಯಾದಾಗ ಅನುಭವಕ್ಕೆ ಬಂದೇ ಬರುತ್ತದೆ. ಭಗವಂತನಿಗೆ ಅನೇಕ ಹೆಸರುಗಳನ್ನು ಅನೇಕ ಧರ್ಮದವರು ಇಟ್ಟಿದ್ದಾರೆ. ಈ ಭೂಮಿ ಮೇಲಿರುವ ಪ್ರತಿಯೊಂದಕ್ಕೂ ಹೆಸರನ್ನು ಮಾನವನೇ ಇಟ್ಟಿರುವುದು. ಪ್ರತಿಯೊಂದು ಧರ್ಮದವರು ಅವರಿಗೆ ಬೇಕಾದಂತಹ ಹೆಸರನ್ನು ಇಟ್ಟಿದ್ದಾರೆ. ಹಾಗೂ ಅವನ ಎಲ್ಲ ಹೆಸರುಗಳು ಕೂಡ ಗುಣವಾಚಕಗಳಾಗಿದ್ದಾವೆ. ಶಿವ ಎಂದರೆ ಸದಾ ಕಲ್ಯಾಣವನ್ನೇ ಮಾಡುವವನು. ಇನ್ನು ಕೆಲವರು ಪ್ರಕಾಶವೆಂದು ಹೇಳಲು ಅವರವರ ಧರ್ಮದಲ್ಲಿ ಲೈಟ್ ಅಂತ ಕರೀತಾರೆ ಭಗವಂತನನ್ನು. ಭಗವಂತ ಎಲ್ಲರಿಗೂ ಪರಮ ತಂದೆ. ಅವನು ಸೃಷ್ಟಿಕರ್ತ. ಅವನು ಎಲ್ಲ ಸದ್ಗುಣಗಳ ಸಾಗರ ಆಗಿದ್ದಾರೆ. ಶಾಂತಿಯ ಸಾಗರ, ಪ್ರೀತಿಯ ಸಾಗರ, ಆನಂದದ ಸಾಗರ, ಜ್ಞಾನದ ಸಾಗರ, ಸುಖದ ಸಾಗರ, ಕರುಣೆಯ ಸಾಗರ ಇತ್ಯಾದಿ. ಸಾಗರ ಎಂದು ಹೇಳಲು ಕಾರಣವೇ ಅದು ಎಂದಿಗೂ ಕಡಿಮೆ ಆಗುವುದಿಲ್ಲ ಎನ್ನುವ ಕಾರಣಕ್ಕೆ. ನದಿಯಾದರೆ ಬತ್ತಿ ಹೋಗಬಹುದು, ಆದರೆ ಸಾಗರ ಸದಾ ತುಂಬಿರುತ್ತದೆ. ದೇವರನ್ನು ತಲುಪಬೇಕೆಂದಾಗ ನಾವು ಆತ್ಮರು ನಮ್ಮ ಆಂತರಿಕ ಅನ್ವೇಷಣೆಯನ್ನು, ಸ್ವ ಅನ್ವೇಷಣೆಯನ್ನು ತೆಗೆದುಕೊಳ್ಳಬೇಕು. ಅನೇಕ ಧರ್ಮಗಳು ಅನೇಕ ಮಾರ್ಗಗಳನ್ನು ತೆಗೆದುಕೊಂಡಿವೆ. ಎಲ್ಲ ಮಾರ್ಗಗಳು ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುತ್ತಿವೆ. ಆದರೆ ಸಂಕುಚಿತ ಮನೋಭಾವದಿಂದ ತಾನೇ ಶ್ರೇಷ್ಠ ಎನ್ನುವ ವಿಚಾರದಿಂದ ದೇವರ ಹೆಸರಿನಲ್ಲಿ ಅನೇಕ ಯುದ್ಧಗಳೇ ನಡೆದಿವೆ. ದೇವರು ಯಾವುದೇ ಧರ್ಮಕ್ಕೆ ಮಾತ್ರ ಸೇರಿದವನಲ್ಲ, ಅವನು ಎಲ್ಲರಿಗೂ ಸಮಾನವಾಗಿ ಸೇರಿರುವವನು. ದೇವರು ನಿರಾಕಾರ ಆಗಿದ್ದಾರೆ. ಅವರು ಬೆಳಕಿನ ಸ್ವರೂಪ. ಅದನ್ನು ಪ್ರತಿನಿಧಿಸಲು ಲಿಂಗದ ರೂಪವನ್ನು ಕೊಟ್ಟಿದ್ದಾರೆ. ದೇವಸ್ಥಾನಗಳಲ್ಲಿ ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅವರಿಗೆ ಯಾವುದೇ ರೀತಿಯ ಒಂದು ಶರೀರವನ್ನು ಕೊಟ್ಟಿಲ್ಲ. ಇದು ಕೇವಲ ಒಂದು ಸಂಕೇತ ಮಾತ್ರ. ಮೆಕ್ಕಾದಲ್ಲಿ ಕಾಬಾದ ಪವಿತ್ರ ಸ್ಥಳದಲ್ಲಿ ಅಂಡಾಕಾರದ ಆಕಾರವನ್ನು ಹೊಂದಿರುವ ಕಲ್ಲಿನ ಚಿತ್ರವಿದೆ. ಹಜ್ ಯಾತ್ರೆಗೆ ತೆರಳುವ ಭಕ್ತರು ಈ ಪವಿತ್ರ ಕಲ್ಲಿಗೆ ಮುತ್ತಿಡುತ್ತಾರೆ. ಇದು ಕೂಡ ಅದೇ ಭಗವಂತನ ರೂಪವಲ್ಲವೇ? ಜೀಸಸ್ ಕ್ರೈಸ್ಟ್ ಕೂಡ ಹೇಳ್ತಾರೆ ದೇವರು ಲೈಟ್, ಬೆಳಕು ಎಂದು. ಸಿಖ್ ಧರ್ಮದವರು ಹೇಳ್ತಾರೆ ಏಕ್ ಓಂಕಾರ ಅಂತ ಹೇಳಿ, ಒಬ್ಬನೇ ಆದ ಓಂಕಾರ ನಾದವೇ ಪರಮಾತ್ಮ ಅಂತ. ಯಹೂದಿಗಳು ಕೂಡ ಲಿಂಗ ರೂಪದ ಒಂದು ಆಕಾರದ ಕಲ್ಲನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹೀಗಿದ್ದಾಗ ಎಲ್ಲರೂ ಮಾನ್ಯತೆ ಕೊಡ್ತಾ ಇರೋದು ಒಬ್ಬನೇ ಪರಮಾತ್ಮನಿಗೆ.
ಆದ್ದರಿಂದ ಮಾನವರು ಅರಿವಿಲ್ಲದೆ ಒಬ್ಬನೇ ಪರಮಾತ್ಮನನ್ನು ಪೂಜಿಸುತ್ತಾ ಬಂದಿದ್ದಾರೆ ಮತ್ತು ಅವರನ್ನೇ ಕಂಡುಕೊಳ್ಳಲು ಅನೇಕ ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ. ಹಾಗಿದ್ದರೆ ಪರಮಾತ್ಮ ಎಲ್ಲಿದ್ದಾರೆ? ಪರಮಾತ್ಮ ಸೂಕ್ಷ್ಮ ಬಿಂದು. ಅವರು ಈ ಭೌತಿಕ ವಿಶ್ವಕ್ಕೆ ಸಂಬಂಧಿಸಿಲ್ಲ. ಅವರು ನಿರಾಕಾರ ಪರಮಾತ್ಮ ನಿರಾಕಾರ ಲೋಕದಲ್ಲಿ ಇರುತ್ತಾರೆ. ಆ ಲೋಕವು ನಿರಾಕಾರ ಜಗತ್ತು ಸುವರ್ಣ ಕೆಂಪು ಬೆಳಕಿನ ಅನಂತ ವಿಸ್ತಾರವಾಗಿದೆ. ವಿಜ್ಞಾನಿಗಳು ಇಥರ್ ತತ್ವ ಎಂದು ಏನು ಹೇಳ್ತಾರೆ, ಅಪಾರವಾದ ಒಂದು ಶಕ್ತಿ ಇರುವಂತಹ 10ನೇ ಆಯಾಮ ಆಗಿರುವಂತಹ 10ನೇ ಡೈಮೆನ್ಷನ್ ಇರುವಂತಹ ಒಂದು ಕ್ಷೇತ್ರ ಈ ಪರಮಧಾಮ. ಈ ಡೈಮೆನ್ಷನ್ಗಳನ್ನು, ಆಯಾಮಗಳನ್ನು ನಮ್ಮ ಋಷಿಮುನಿಗಳು ಧ್ಯಾನದಲ್ಲಿಯೇ ಕಂಡುಕೊಂಡಿದ್ದರು. ಪರಮಾತ್ಮನ ವಾಸಸ್ಥಾನವನ್ನು ಕೂಡ 10ನೇ ಆಯಾಮದಲ್ಲಿದೆ ಎಂದು ಕೂಡ ತಿಳಿದುಕೊಂಡಿದ್ದರು. ಅದನ್ನು ಈಗ ವಿಜ್ಞಾನಿಗಳು ಒಂದೊಂದಾಗಿ 1ನೇ ಆಯಾಮ, 2ನೇ ಆಯಾಮ ಎಂದು ಹಿಡಿಯುತ್ತಾ ಬಂದಿದ್ದಾರೆ. ಅವರಿಗೆ ಇನ್ನೂ 10ನೇ ಆಯಾಮದ ಸಂಪೂರ್ಣ ಪರಿಚಯ ಸಿಕ್ಕಿಲ್ಲ. ಇಂತಹ ಪರಮಾತ್ಮನು ಅಜ್ಞಾನ, ಅಧರ್ಮ, ನೈತಿಕ ಶೋಭೆ, ಆಧ್ಯಾತ್ಮಿಕ ಅಸ್ಥಿರತೆ ಮತ್ತು ಧಾರ್ಮಿಕ ಕ್ಷೀಣತೆಯ ತೀವ್ರವಾದಾಗ, ಮನುಷ್ಯರು ಅಂಧಕಾರದ ಅಡಿಯಲ್ಲಿದ್ದಾಗ ಈ ಜಗತ್ತಿಗೆ ಅವತರಣೆಯಾಗ್ತಾರೆ. ಇಂದಿನ ಸ್ಥಿತಿಗತಿಯನ್ನು ಅವಲೋಕಿಸಿದಾಗ ಜಗತ್ತು ನಿಜವಾಗಿಯೂ ಧರ್ಮಗ್ಲಾನಿ ಎಂಬ ಶಬ್ದಕ್ಕೆ ಒಳಗಾಗಿದೆ. ಅನೇಕ ಪಾಪಗಳು, ಅಪರಾಧಗಳು ಸಾಮಾನ್ಯವಾಗಿ ನಡೆಯುತ್ತಾ ಇರುವಾಗ ಭಗವಂತ ಮಧ್ಯಪ್ರವೇಶಿಸುತ್ತಾರೆ. ಈಗ ಇಂತಹ ಕರಾಳ ಸಮಯದಲ್ಲಿ ಭಗವಂತನು ಬಂದು ನಮ್ಮ ಎಲ್ಲ ದುರ್ಗುಣಗಳನ್ನು ಜ್ಞಾನದ ಮೂಲಕ ತೆಗೆದುಹಾಕಿ ದೈವಿಕ ಗುಣಗಳನ್ನು ಬೆಳೆಸುತ್ತಿದ್ದಾರೆ. ಎಲ್ಲರನ್ನೂ ದೈವಿಕ ಜೀವಿಗಳಾಗಿ ಪರಿವರ್ತಿಸಲು ಜ್ಞಾನವನ್ನು ಕೊಡುತ್ತಿದ್ದಾರೆ. ಹೇಗೆ ವಿಜ್ಞಾನಿಗಳಿಗೆ ಪ್ರಯೋಗ ಮಾಡಬೇಕಾದರೆ ಮೌನದ ಅವಶ್ಯಕತೆ ಇರುತ್ತದೆ, ಹಾಗೆ ಇಲ್ಲಿ ಭಗವಂತನನ್ನು ಅರಿತುಕೊಳ್ಳಬೇಕಾದಾಗ ಕೂಡ ನಾವು ಮೌನ ಮತ್ತು ಶಾಂತಿಯ ಮೊರೆ ಹೋಗಲೇಬೇಕಿದೆ. ಅಂತರ್ಮುಖಿಯಾಗಿ ಹೋದಾಗ ನಾವು ಧಾಮದಲ್ಲಿ ಇರುವಂತಹ ಪರಮಾತ್ಮನನ್ನು ಸಂಪೂರ್ಣವಾಗಿ ಅನುಭವ ಮಾಡಬಹುದು. ಎಲ್ಲರೂ ಶಾಂತವಾಗಿದ್ದುಕೊಂಡು ಪರಮಾತ್ಮನನ್ನು ಅನುಭವ ಮಾಡಿ ನಿಧಾನವಾಗಿ ನಿಮ್ಮ ಸಾಕಾರ ಶರೀರಕ್ಕೆ ಹಿಂತಿರುಗಬೇಕೆಂದು ವಿನಂತಿಸುತ್ತೇನೆ. ಬಾಪ್ದಾದರವರಿಗೆ ಹೃತ್ಪೂರ್ವಕ ವಂದನೆಗಳು. ಓಂ ಶಾಂತಿ.